ಪರಿಶುದ್ಧರಾದಂತ ತಂದೆಯಾದ ದೇವರ ಮಧುರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಮತ್ತೊಂದು ಆವರ್ತಿ ಅಂತಾರಾಷ್ಟ್ರೀಯ ಕನ್ನಡ ಸಭಾಸಾಲ ಕಾರ್ಯಕ್ರಮದಲ್ಲಿ ಕರ್ತನ ಕೃಪಾ ಸನ್ನಿಧಾನಕ್ಕೆ ಕೂಡಿ ಬಂದಿರುವಂತಹ ದೇವರ ಮಂದೆಗೆ, ದೇವರ ಸಭೆಗೆ, ಹಿರಿಯರಿಗೆ, ಬೋಧಕರಿಗೆ, ಸಹೋದರ ಸಹೋದರಿಯರಿಗೆ ರಕ್ಷಕನಾದಂತ ಯೇಸು ಕ್ರಿಸ್ತನ ಮಧುರವನ್ನು ಕೋರುವಂತವನಾಗಿದ್ದೇನೆ. ಕರ್ತನು ನಮ್ಮನ್ನು ಆಶೀರ್ವಾದ ಮಾಡಲಿ. ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡುವಾಗೆ ನಾವು ಪ್ರಾರ್ಥನೆಗೆ ಹೋಗೋಣ. ಓಕೆ, ನಮ್ಮ ಮಧ್ಯದಲ್ಲಿ ಹಿರಿಯರಾದಂತ ಲೋಕೇಶ್ ಅಂಕಲ್ ಅವರಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಇದ್ದೀರಾ? ಓಕೆ ಓಕೆ, ಅವರಿಲ್ಲ ಅಂದ್ರೆ ಸವಿತಮ್ಮ ಇದ್ದಾರೆ. ಸವಿತಮ್ಮ ಪ್ರಾರ್ಥನೆ ಮಾಡ್ತೀರಾ? ಪ್ರೀತಿ ಸ್ವರೂಪನಾದ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸ್ತೇವೆ. ಬೆಳಗಿನಿಂದ ನಮ್ಮೊಟ್ಟಿಗೆ ಇದ್ದು ನಿನ್ನ ಆಲಯದಲ್ಲಿ ನಾವು ಹೆಚ್ಚು ಸಮಯವನ್ನ ಕಳೀತಕ್ಕಂತ ಒಂದು ಸೌಭಾಗ್ಯವನ್ನ ಕೊಟ್ಟಿದ್ದಿ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ ಸಲ್ಲಿಸ್ತೇವೆ. ಮತ್ತೊಂದು ಅವಧಿ ತಂದೆಯೇ, ಮತ್ತೊಂದು ಹೊಸ ದಿನವನ್ನ ನೋಡ್ತಕ್ಕಂತ ಸೌಭಾಗ್ಯವನ್ನ ನಮ್ಗೆ ಕೊಟ್ಟಿದ್ದೀರಿ. ನಮ್ಮ ಹೆಸರುಗಳನ್ನು ಮರಣ ಬಾಧ್ಯರ ಪಟ್ಟಿಯಿಂದ ತೆಗೆದು ಜೀವ ಬಾಧ್ಯರ ಪಟ್ಟಿಯಲ್ಲಿ ಇಟ್ಟು ನಿನ್ನೊಟ್ಟಿಗೆ ಸಮಯವನ್ನ ಕಳೀತಕ್ಕಂತ ಒಂದು ಆಶೀರ್ವಾದವನ್ನ ಸಣ್ಣ ಹಿಂಡಾಗಿ ಕೂಡಿ ಬಂದಿರತಕ್ಕಂತ ನಿನ್ನ ಮಕ್ಕಳಿಗೆ ಕೊಟ್ಟಿದ್ದೀರಿ. ಅದಕ್ಕಾಗಿ ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸುವಂತರಾಗಿದ್ದೇವೆ. ಈ ಒಂದು ಸಮಯದಲ್ಲಿ ಸಭಾ ಶಾಲೆಯ ಹೊಸ ಪಾಠವನ್ನು ನಾವು ಕಲಿಯುವಾಗ ನೀವು ನಮಗೆ ಪಾಠವನ್ನ ಕಲಿಸಿಕೊಡಿ. ವಾಕ್ಯಗಳ ರಹಸ್ಯಗಳನ್ನ ಅರ್ಥ ಮಾಡಿಕೊಳ್ಳಲು ನಮಗೆ ನಿಮ್ಮ ದೈವಿಕ ಜ್ಞಾನದಿಂದ ತುಂಬಿಸಿದೇವಾ. ಅವುಗಳನ್ನ ಅರ್ಥ ಮಾಡಿಕೊಳ್ಳತಕ್ಕಂತ ಬಲ ಶಕ್ತಿಯನ್ನ ನಮ್ಗೆ ಕೊಡಿ. ಹಾಗೂ ದೂರದೃಷ್ಟಿಯನ್ನ, ಜ್ಞಾನ, ತಿಳುವಳಿಕೆಯನ್ನ ಕೊಡಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವಂತಳಾಗಿದ್ದೇನೆ. ಕಲಿತಕ್ಕಂತ ಪ್ರತಿಯೊಂದೊಂದು ವಾಕ್ಯಗಳು ಕರ್ತನೆ ನಿಮ್ಮ ಬಾಯಿಂದ ಬರ್ತಕ್ಕಂತ ಮಾತುಗಳಾಗಿರುವ ಹಾಗೆ, ಹಾಗೂ ಪಾಠವನ್ನ ಕಲಿಸಿಕೊಡ್ತಕ್ಕಂತ ಹಿರಿಯರಾದ ಚಿನ್ನಪ್ಪರವರನ್ನ ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಮಗನನ್ನ ಸ್ವಾಮಿ ಪಿತ್ರಾತ್ಮನ ಮೂಲಕವಾಗಿ ನಡೆಸಿ ನಿಮ್ಮ ಒಂದು ಸ್ಪಿರಿಟ್ ಅಲ್ಲಿ ಸ್ವಾಮಿ ಅವರು ನಿಮ್ಮ ವಾಕ್ಯಗಳನ್ನ ತಿಳಿಸುವುದಕ್ಕೆ ಮಗನಿಗೆ ಬೇಕಾದ ನಿಮ್ಮ ಆತ್ಮಿಕ ಜ್ಞಾನದಿಂದ ತುಂಬಿಸಲು ಪ್ರಾರ್ಥಿಸುವಂತವಳಾಗಿದ್ದೇನೆ. ಹಾಗೂ ಸಭಾ ಶಾಲೆಯ ಪಾಠವನ್ನ ಕಲಿಯಲು ಕೂಡಿ ಬಂದಿರತಕ್ಕಂತ ನಿನ್ನ ಮಂದೆಯನ್ನ ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಪ್ರತಿ ಒಬ್ಬೊಬ್ಬರು ಸ್ವಾಮಿ ನಿಮ್ಮೊಟ್ಟಿಗೆ ಸೇರಿ ಪಾಠವನ್ನ ಕಲಿಯಲು ಬೇಕಾದಂತ ಜ್ಞಾನವನ್ನ ದಯಪಾಲಿಸಿಕೊಡು. ಹಾಗೂ ನಮ್ಮ ಸಭಾ ಶಾಲೆಯ ಪಾಠದ ರೂವಾರಿಯಾಗಿರ್ತಕ್ಕಂತ ಬೋಧಕರಾದ ಎಂ ರಾಜುರವರನ್ನ, ಅವರ ಕುಟುಂಬವನ್ನ, ಮಕ್ಕಳನ್ನ ಹಾಗೂ ಅವರ ಸೇವೆಯನ್ನ ನಿಮ್ಮ ಚಿತ್ತಕ್ಕೆ ಒಪ್ಪಿಸಿಕೊಡುವಾಗ ಅವರಿಗೆ ಬೇಕಾದಂತ ಎಲ್ಲಾ ರೀತಿಯಾದಂತ ಸಹಾಯ ಹಸ್ತವನ್ನ ನೀಡು. ಆರ್ಥಿಕವಾಗಿ ಅವರಿಗೆ ಬೇಕಾದ ಸಹಾಯವನ್ನು ಸಹ ನೀ ಕೊಡು ಸ್ವಾಮಿ. ಹಾಗೂ ಆತ್ಮಿಕವಾಗಿ ಇನ್ನು ಹೆಚ್ಚೆಚ್ಚು ಅವರನ್ನ ಬಲಪಡಿಸಲು ನಿನ್ನಲ್ಲಿ ಪ್ರಾರ್ಥಿಸ್ತೇನೆ. ಬೇಕಾದ ಆರೋಗ್ಯವನ್ನ ಕೊಡು ತಂದೆಯೇ. ಹಾಗೂ ಅವರು ಇರ್ತಕ್ಕಂತ ಒಂದು ಸ್ಥಳದಲ್ಲಿ ಸೇವೆ ಮಾಡುವಾಗ ಅವರಿಗೆ ಅಲ್ಲಿ ಯಾವ ಯಾವ ಅನುಕೂಲಗಳು ಬೇಕು ಅದನ್ನು ನಿಮ್ಮ ಚಿತ್ತದ ರೀತಿಯಲ್ಲಿ ನೆರವೇರಿಸಲು ಪ್ರಾರ್ಥಿಸ್ತೇನೆ. ಸೇರಿ ಬಂದಿರ್ತಕ್ಕಂತ ಕುಟುಂಬದ ಪ್ರತಿಯೊಬ್ಬೊಬ್ಬ ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸಿಕೊಡುವಾಗ ಕರ್ತನೆ, ನಾವೆಲ್ಲರೂ ಪವಿತ್ರಾತ್ಮನಿಂದ ದೀಕ್ಷಾ ಸ್ನಾನವನ್ನ ಹೊಂದಿದವರಾಗಿ ನಿಮ್ಮ ವಾಕ್ಯಗಳನ್ನ ಏಕ ಮನಸ್ಸಿನಿಂದ ಕೇಳುತ್ತಾ ನಿಮ್ಮ ಪ್ರಸನ್ನತೆಯಿಂದ ನಮ್ಮನ್ನ ನೀವು ತುಂಬಿಸಿ ನಿಮ್ಮ ಮಹಿಮಾ ವಸ್ತ್ರದಲ್ಲಿ ನಮ್ಮನ್ನು ಹೊದಿಸಿ ಕಾಯಬೇಕಾಗಿ ಈ ಎಲ್ಲಾ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಕೇಳಿದಕ್ಕಾಗಿ
ನಿಮಗೆ ಸ್ತೋತ್ರ ಸಲ್ಲಿಸುತ್ತಾ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗೆ ಯೇಸು ಕ್ರಿಸ್ತನ ಒಂದೇ ಹೆಸರಿನಲ್ಲಿ ಪ್ರಾರ್ಥಿಸಿ ಸದುತ್ತರವನ್ನು ಬೇಡಿ ಹೊಂದಿಕೊಂಡಿದ್ದೇವೆ. ಜೀವವುಳ್ಳ ಯೇಸುವೆ, ಆಮೇನ್ ಆಮೇನ್. ಆಮೇನ್ ಆಮೇನ್. ಪ್ರಾರ್ಥನೆಗಾಗಿ ಸಹೋದರಿ ಸವಿತಾ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವದಿಸಿ ತನ್ನ ಮಹಿಮೆಯ ಸೇವೆಯಲ್ಲಿ ಉಪಯೋಗಿಸಲೆಂದು ಪ್ರಾರ್ಥಿಸುತ್ತಾ ಒಂದು ವಿಶೇಷ ಗೀತೆಯನ್ನ ಕೀರ್ತನೆಗಳಲ್ಲಿ 299ನೇ ಕೀರ್ತನೆ, ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ ಎಂಬುವಂತ ಕೀರ್ತನೆಯನ್ನ ಆಡಿಕೊಳ್ಳೋಣ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಕೃಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಕೃಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ಪಾಪಿಯಾದ ನನ್ನನ್ನು ಪ್ರೀತಿಸಿ, ಪಾಪವೆಲ್ಲವನ್ನು ಮನ್ನಿಸಿ, ಪಾಪಿಯಾದ ನನ್ನನ್ನು ಪ್ರೀತಿಸಿ, ಪಾಪವೆಲ್ಲವನ್ನು ಮನ್ನಿಸಿ, ದುಃಖ ಬೇನೆಯ ಹೋಗಲಾಡಿಸಿ, ಮನಶಾಂತಿಯ ದಯಪಾಲಿಸಿ, ರಕ್ತ ಚೆಲ್ಲಿದಿ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಕೃಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನನ್ನ ಮಾರ್ಗವು ನೀನೇ ಯೇಸುವೇ, ನನ್ನ ಗುರಿಯು ನಿನ್ನ ಸೇವೆಯೇ, ನನ್ನ ಮಾರ್ಗವು ನೀನೇ ಯೇಸುವೇ, ನನ್ನ ಗುರಿಯು ನಿನ್ನ ಸೇವೆಯೇ, ನಿನ್ನ ಬೆಳಕು ನನ್ನ ಹಾದಿಲಿ ಮುಂದೆ ಸಾಗಲಿ, ಪ್ರಕಾಶಿಸಲಿ, ಫಲ ನೀಡು ನೀ ನನ್ನ ಸೇವೆಗೆ, ಫಲ ನೀಡು ನೀ ನನ್ನ ಸೇವೆಗೆ. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಕೃಜ ಕಂಬದಿ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ನಾನು ಹಾಡುವೆ ಎಂದು ಎಂದೆಂದು, ಸ್ತೋತ್ರ ಮಾಡುವೆ ನಿನ್ನನ್ನೆಂದಿಗೂ, ನಾನು ಹಾಡುವೆ ಎಂದೆಂದು, ಸ್ತೋತ್ರ ಮಾಡುವೆ ನಿನ್ನನ್ನೆಂದಿಗೂ. ನಿನ್ನ ಪ್ರೀತಿಗೆ ನಾನು ಧನ್ಯನು, ಸಿದ್ಧಪಡಿಸು ನಿನ್ನ ಸೇವೆಗೆ, ನಿತ್ಯ ಜೀವಕ್ಕೆ ನನ್ನ ಸೇರಿಸು, ನಿತ್ಯ ಜೀವಕ್ಕೆ ನನ್ನ ಸೇರಿಸು. ನನ್ನ ದ್ರೋಹವೇ ನಿನ್ನ ಗಾಯವೇ, ನನ್ನ ಪಾಪವೇ ನಿನ್ನ ಶಿಕ್ಷೆಯೇ, ರಕ್ತ ಚೆಲ್ಲಿದಿ ಕೃಜ ಕಂಬಕ್ಕೆ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ, ಇವು ಎಲ್ಲವೂ ನನಗಾಗಿಯೇ. ಆಮೆನ್.
ಪರಿಶುದ್ಧನಾದಂತ ದೇವರ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಈ ಸಂಜೆ ವೇಳೆಯಲ್ಲಿ ದೇವರ ಕೃಪಾ ಸನ್ನಿಧಾನಕ್ಕೆ ಹೋಗುವಾಗೆ ಈ ದಿನದ ಪಾಠವನ್ನ ನಡೆಸಲು ನಮ್ಮ ಜೊತೆಯಲ್ಲಿ ನಮ್ಮ ಪ್ರಿಯರು, ಸಹೋದರರು ಹಾಗೂ ಮೈಸೂರು ಸಭೆಯ ಹಿರಿಯರಾದಂತ ಚಿನ್ನಪ್ಪ ಸ್ವಾತ್ವಿಕ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಕರ್ತನು ಅವರನ್ನ ವಿಶೇಷವಾಗಿ ಆರಿಸಿಕೊಂಡು ತನ್ನ ಸೇವೆಯ ಭಾರವನ್ನ ಅವರಿಗಿಟ್ಟು ಅದಕ್ಕೆ ಅವರು ದೇವರ ಚಿತ್ತಕ್ಕಾಗಿ ಅವರನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನಾದಿಂದ ಆತ್ಮೀಯ ವಾಕ್ಯಗಳನ್ನ ಕರ್ತನ ಕೃಪಾ ಸನ್ನಿಧಾನದಲ್ಲಿ ಕಲಿಯುತ್ತಾ ಧ್ಯಾನಿಸುತ್ತಾ ಸಭಾಸಾಲ ಪಾಠಗಳನ್ನ ಭಾಷಾಂತರಿಸಿ ಅನೇಕ ವಿಷಯಗಳಲ್ಲಿ ಈಗಾಗಲೇ ಎಲ್ಲ ಕರ್ನಾಟಕದ ಪ್ರತಿಯೊಬ್ಬ ದೇವರ ಸಭೆಯ ಸದಸ್ಯರ ಸಂಗಡ ಮಾತಾಡಿದ್ದಾರೆ. ಇವತ್ತು ಅವರನ್ನು ನಮ್ಮ ಜೊತೆಲಿರ್ತಕ್ಕಂಥದ್ದು ಬಹಳ ಸಂತೋಷ. ಕರ್ತನು ಈ ಸೇವೆಯಲ್ಲಿ ಅವರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅದ್ಭುತಕರವಾಗಿ ಉಪಯೋಗಿಸುತ್ತಾರೆ ಎಂಬತಕ್ಕಂಥ ನಂಬಿಕೆ, ವಿಶ್ವಾಸದಿಂದ, ಭರವಸೆಯಿಂದ ಅವರನ್ನ ದೇವರ ಕೃಪಾಹಸ್ತಕ್ಕೆ ಒಪ್ಪಿಸಿಕೊಡುತ್ತಾ ಈ ಪಾಠಗಳನ್ನ, ಈ ವಾರದ ಎಲ್ಲಾ ಪಾಠಗಳನ್ನ ಅವರು ನಮಗೆ ನಡೆಸಿಕೊಡುವ ಹಾಗೆ ಪರಿಶುದ್ಧಾತ್ಮ ದೇವರು ಅವರ ಜೊತೆಯಲ್ಲಿ ನಮಗೆ ಮಾತಾಡಲಿ ಮತ್ತು ತನ್ನ ಕೃಪಾ ಸನ್ನಿಧಾನದಿಂದ ಉನ್ನತವಾದಂತ ಅನೇಕ ಮಹತ್ವದ ಸತ್ಯಗಳನ್ನ ತಿಳಿಯುವಂತೆ ಕಾರ್ಯ ಮಾಡಲಿ, ಅವರನ್ನು ಉಪಯೋಗಿಸಲಿ ಎಂಬುದಾಗಿ ದೇವರಲ್ಲಿ ಪ್ರಾರ್ಥಿಸುತ್ತಾ ಈ ಸಮಯವನ್ನ ಈ ದಿನದ ಪಾಠಕ್ಕಾಗಿ ಅವರನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇನೆ. ಹಿರಿಯರಾದಂತ ಚಿನ್ನಪ್ಪ ಸಾತ್ವಿಕ್ ಅವರೇ, ನಿಮ್ಮನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಕರ್ತನು ನಿಮ್ಮೊಂದಿಗಿರಲಿ, ಈ ಪಾಠವನ್ನ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ಪಾಸ್ಟರ್. ಓಕೆ. ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆಯ ಪಾಠಗಳನ್ನು ಕಲಿಯುವಂತ ತರಗತಿಗಳಿಗೆ ನಿಮ್ಮೆಲ್ಲರನ್ನು ನಾನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತಾ ಸ್ವಾಗತ ಮಾಡುವನಾಗಿದ್ದೇನೆ. ಪ್ರಿಯರೇ, ಈ ತ್ರೈಮಾಸಿಕದ ಆದ್ಯಂತ ಕಲಿಯುವ ಪಾಠಗಳು ಬಹಳ ಉತ್ಕೃಷ್ಟವಾದ ಪಾಠಗಳಾಗಿವೆ. ಈ ಒಂದು ಸಂದರ್ಭದಲ್ಲಿ, ಅಂತ್ಯಕಾಲದಲ್ಲಿ ನಮ್ಮನ್ನ ಬಲಪಡಿಸುವುದಕ್ಕೆ ಬೇಕಾದಾಗ ಹಾಗೆ ಈ ಪಾಠಗಳು ಸಿದ್ಧವಾಗಿವೆ. ದೇವರ ಪ್ರೀತಿ ಮತ್ತು ನ್ಯಾಯದ ವಿಷಯದಲ್ಲಿ ನಾವು ಕಲಿಯುತ್ತಾ ಇದ್ದೇವೆ. ದೇವರ ಮಕ್ಕಳಾದ ನಾವು ಆತನ ಸ್ವಭಾವವನ್ನ ಅರಿತುಕೊಂಡವರಾಗಿ ಆತನ ಸಾರೂಪ್ಯಕ್ಕೆ ನಾವು ಮಾರ್ಪಾಡಾಗಬೇಕಾಗಿರುವುದರಿಂದ ಖಂಡಿತವಾಗಿಯೂ ನಮಗೆ ಈ ಪಾಠಗಳು ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ನಿಜವಾಗಿಯೂ ಉಪಯುಕ್ತಕರವಾಗಿವೆ. ಈ ದಿನ ನಾವು 5ನೇ ಪಾಠದ ಮೊದಲನೆಯ ಒಂದು ದಿನದ ಒಂದು ಭಾಗವನ್ನು ನಾವು ಕಲಿತಾ ಇದ್ದೇವೆ. 25ನೇ ತಾರೀಕು ಅಂದ್ರೆ ಸಬ್ಬತ್ ಅನ್ನ ಮುಗಿಸಿ ಮೊದಲನೆಯ ದಿನದ ಆರಂಭದಲ್ಲಿ ನಾವು ಕಲಿಯುವ ಪಾಠಗಳನ್ನ ಇವಾಗ ನೋಡೋಣ. ಸ್ಮರಣ ವಾಕ್ಯ ನಮಗೆ ಹೀಗೆ ಹೇಳುವಂತದ್ದಾಗಿದೆ. ಅದಕ್ಕೂ ಮೊದಲೇ ಪಾಠದ ಶಿರೋನಾಮೆ ಹೀಗಿದೆ: ದೈವಿಕ ಪ್ರೀತಿಯಿಂದ ವ್ಯಕ್ತವಾಗುವ ಕೋಪ ಎಂಬುದಾಗಿ. ಸ್ಮರಣ ವಾಕ್ಯವನ್ನ ನಾನು ಓದ್ತಾ ಇದ್ದೇನೆ. ಆದರೂ ಆತನು ಕರುಣಾಳುವೂ ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವವನೂ ಆಗಿ ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು ಎಂಬುದಾಗಿ ನಾವು ಇಲ್ಲಿ ಓದುವವರಾಗಿದ್ದೇವೆ. ಇದು ಕೀರ್ತನೆ 78ನೇ ಅಧ್ಯಾಯ 38ನೇ ವಚನದಲ್ಲಿ ಇದು ದಾಖಲಾಗಿದೆ. ನಾವು ಇಲ್ಲಿ ನೋಡ್ತೇವೆ, ದೇವರು
ಕರುಣಾಳುವಾಗಿದ್ದಾನೆ, ಅಪರಾಧಿಗಳನ್ನು ಸಂಹರಿಸದೆ ಕ್ಷಮಿಸುವನು ಆಗಿದ್ದಾನೆ, ತನ್ನ ಸಿಟ್ಟನ್ನೆಲ್ಲ ಏರಗೊಡದೆ ಅದನ್ನು ಹಲವು ಸಾರಿ ತಡೆಯುತ್ತಾ ಬಂದನು ಎಂಬುದಾಗಿ ನೋಡುತ್ತೇವೆ. ಇದು ಇಸ್ರಾಯೇಲರ ವಿಷಯದಲ್ಲಿ ಬರೆದಿರುವಂತಹ ವಚನವಾಗಿದೆ. ತನ್ನ ಜನವನ್ನಾಗಿ ಇಸ್ರಾಯೇಲರನ್ನು ಆರಿಸಿಕೊಂಡಂತಹ ದೇವರು ಅವರ ಪಾಪ, ಅಪರಾಧಗಳು, ಅಕ್ರಮಗಳು, ದ್ರೋಹಗಳು ಎಲ್ಲವನ್ನೂ ಸಹಿಸಿಕೊಂಡು ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ನಡೆಸಿಕೊಂಡು ಬರುವಾಗ ತಾನು ಆರಿಸಿಕೊಂಡಂತಹ ಜನವು ತನ್ನನ್ನೇ ಪರೀಕ್ಷೆ ಮಾಡುವ ಒಂದು ಸಂದರ್ಭಗಳಲ್ಲಿ ಅಥವಾ ಅವರು ಅಪನಂಬಿಕೆಗೆ ಗುರಿಯಾಗಿ ಮತ್ತೆ ಐಗುಪ್ತ ದೇಶವನ್ನ ಆಚರಿಸುವಾಗ ಖಂಡಿತವಾಗಿಯೂ ಅವರ ಮೇಲೆ ದೇವರ ಕೋಪವು ಪ್ರಕಟವಾಗುವುದನ್ನು ನಾವು ನೋಡುತ್ತೇವೆ. ದೇವರ ಸ್ವಭಾವ ಪ್ರೀತಿ. ಆತನನ್ನು ನಾವು ಆತ್ಮ ಸ್ವರೂಪನು ಎಂದು ಕರೆಯುವ ಹಾಗೆ ಪ್ರೀತಿ ಸ್ವರೂಪನು ಎಂತಲೂ ಕರೆಯುತ್ತೇವೆ. ಆತನು ಕೇವಲ ಪ್ರೀತಿ ಸ್ವರೂಪನಾಗಿದ್ದರೆ ಸಾಲುವುದಿಲ್ಲ, ಆತನು ನಿಜವಾಗಿಯೂ ನ್ಯಾಯವಂತನೂ ಆಗಿದ್ದರೆ ಮಾತ್ರ ಆ ಪ್ರೀತಿ ಸ್ವರೂಪನು ಎಂಬ ಆತನ ಗುಣಕ್ಕೆ ಹೆಚ್ಚಿನ ಅರ್ಥ ಬರುತ್ತದೆ. ಪ್ರಿಯರೇ, ಪ್ರೀತಿ ಸ್ವರೂಪನಾಗಿ ಆತನು ನ್ಯಾಯವನ್ನು ತಪ್ಪಿಸುವುದಾದರೆ ಆ ಪ್ರೀತಿ ಸ್ವರೂಪತನಕ್ಕೆ ಯಾವ ಅರ್ಥವೂ ಇಲ್ಲ. ಇಲ್ಲವೇ ನ್ಯಾಯ ಸ್ವರೂಪನಾಗಿ ಆತನು ನಿಷ್ಠುರವಾದ ನ್ಯಾಯವಾದಿಯಂತೆ ದಬ್ಬಾಳಿಕೆ ಮಾಡುವಂತಹ ದೇವನಾಗಿ ಪ್ರೀತಿಯನ್ನೇ ತೋರಿಸದಿದ್ದರೆ ಅದು ದೇವರ ಒಂದು ಸ್ವಭಾವವಲ್ಲ. ದೇವರು ಪರಿಪೂರ್ಣನಾಗಿರುವುದರಿಂದ ಅವನು ಕೇವಲ ಪ್ರೀತಿ ತೋರಿಸುವನಾಗಿರದೆ ತಕ್ಕ ಹಾಗೆ ಆತನು ನ್ಯಾಯವಂತನೂ ಆಗಿದ್ದಾನೆ. ಎರಡು ಗುಣಗಳು ಆತನಲ್ಲಿ ಮಿಳಿತವಾಗಿವೆ. ಯಾವ ರೀತಿ ಒಬ್ಬ ದಕ್ಷ ಅಧಿಕಾರಿ ಯಾವುದೇ ಒಂದು ಅಕ್ರಮಗಳಿಗೆ, ಯಾವುದೇ ಒಂದು ಕಾನೂನನ್ನ ಒಬ್ಬ ವ್ಯಕ್ತಿ ಮೀರಿದಂತವನಿಗೆ ಶಿಕ್ಷೆ ಕೊಡದೆ ಅವನು ಆತನ ವಿಷಯದಲ್ಲಿ ಬಹಳವಾಗಿ ಉದಾರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ, ಇಲ್ಲ ಕ್ಷಮಿಸುವನಾಗಿ ಇದ್ದರೆ ಖಂಡಿತವಾಗಿಯೂ ಅಂತಹ ಅಧಿಕಾರಿಯನ್ನಾಗಲಿ ನ್ಯಾಯಾಧಿಪತಿಯಿಂದಾಗಲಿ ನಮಗೆ ನ್ಯಾಯ ದೊರಕುವುದಿಲ್ಲ. ಈಗ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳುವನಾಗಿದ್ದೇನೆ. ಬೇರೆ ಎಲ್ಲರೂ ಮುಕ್ತವಾಗಿ ನಾವು ಇಲ್ಲಿ ಸಂವಾದ ಮಾಡೋಣ. ಈ ಪಾಠವನ್ನ ಕಲಿಯುವುದಕ್ಕೆ ನಾವೆಲ್ಲರೂ ಭಾಗಿಯಾಗೋಣ. ಕೇವಲ ನಾನು ಮಾತಾಡುವುದು, ನೀವು ಆಲಿಸಿಕೊಳ್ಳುವುದು ಬೇಡ. ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಲಿಕ್ಕೆ ನಾನು ನಿಮ್ಮನ್ನ ಆಹ್ವಾನಿಸುವನಾಗಿದ್ದೇನೆ. ದೇವರು ಕೋಪವನ್ನು ವ್ಯಕ್ತಪಡಿಸುವುದು ಸರಿಯೋ ತಪ್ಪೋ ದಯವಿಟ್ಟು ಹೇಳ್ರಿ. ನಿಮ್ಮಲ್ಲಿ ಯಾರಾದ್ರೂ ಸರಿನೇ, ದೇವರು ಪರಿಪೂರ್ಣನೋ, ಪರಿಶುದ್ಧನೋ, ಸರ್ವಜ್ಞನೋ, ಸರ್ವಶಕ್ತನೋ ಇಷ್ಟೆಲ್ಲ ಆಗಿದ್ದಾಗ್ಯೂ ಆತನು ಕೋಪವನ್ನು ಪ್ರಕಟಿಸುವುದು, ಮನುಷ್ಯರ ಮೇಲೆ ಕೋಪವನ್ನು ಪ್ರಕಟಿಸುವುದು ಸರಿಯೋ ತಪ್ಪೋ ದಯವಿಟ್ಟು ಯಾರಾದ್ರೂ ನೀವು ಹೇಳ್ರಿ. ಸರಿ ಇದೆ, ಸರಿ ಇದೆ. ಇಲ್ಲಿ ನೋಡಿ, ಕೆಲವರು ಏನಂತ್ಕೊಳ್ತಾರೆ, ಕೋಪ ಅನ್ನುವುದು ಒಂದು ಋಣಾತ್ಮಕ ಸ್ವಭಾವ ಅಥವಾ ಈ ನೆಗೆಟಿವ್ ಆಟಿಟ್ಯೂಡ್ ಅಂತ ಕರೆಯುವಂತ ಜನರಿದ್ದಾರೆ. ಖಂಡಿತವಾಗಿ ಇದನ್ನ ನಾವು ಒಪ್ಲಿಕ್ಕೆ ಆಗೋದಿಲ್ಲ. ಕೋಪವು ಯಾವಾಗ್ಲೂ ನೆಗೆಟಿವ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ನ್ಯಾಯವಂತನಾದ ದೇವರು ಅನ್ಯಾಯದ ವಿರುದ್ಧವಾಗಿ ಕೋಪವನ್ನ ಪ್ರಕಟಿಸುವಾಗ ಅದನ್ನ ನೆಗೆಟಿವ್ ಅಂತ ಥಿಂಕ್ ಮಾಡಿದ್ರೆ ಅದರಲ್ಲಿ ನಮ್ಮಲ್ಲಿ ದೋಷವಿದೆ, ನಮ್ಮಲ್ಲಿ ಅರ್ಥ ಮಾಡಿಕೊಳ್ಳದಿರುವಂತಹ ಸ್ವಭಾವ ಇದೆ. ದೇವರ ಸ್ವಭಾವದಲ್ಲಿ ನಾವು ತಪ್ಪು ಕಡೆ ಹಿಡಿಲಿಕ್ಕೆ ಹೋದ್ರೆ ನಮ್ದು ತಪ್ಪಾಗುತ್ತೆ. ಯಾಕಂತಂದ್ರೆ ನಾನು ಏನಾದ್ರೂ ಮಾಡ್ತೀನಿ, ನಾನು ಹೇಗಾದ್ರೂ ಇರ್ತೀನಿ, ನೀನ್ ಮಾತ್ರ ಕೋಪ ಮಾಡ್ಕೋಬೇಡ ಅಂತ ಯಾವ್ದಾದ್ರು ನಮ್ಮ ದಣಿಗೋ, ಉದ್ಯೋಗವನ್ನು ಕೊಟ್ಟಂತ ಉದ್ಯೋಗನಿಗೋ ಅಥವಾ ನಮ್ಮ ಆಫೀಸರ್ಗೋ, ಅಧಿಕಾರಿಗೋ ಹೇಳೋದಾದ್ರೆ ಖಂಡಿತವಾಗಿ ಅದನ್ನ ಯಾರು ಒಪ್ಲಿಕ್ಕಾಗಲ್ಲ. ಅದರಲ್ಲೂ ನ್ಯಾಯವಂತನಾದ ದೇವರು ಮಾತ್ರ ಇದನ್ನು ಒಪ್ಪುವುದೇ ಇಲ್ಲ.
ನೋಡಿ, ಯಾಕೆ ದೇವರು ಕೋಪ ಮಾಡ್ಕೋಬೇಕು ನಮ್ಮ ಜೊತೆ? ಕೋಪ ಮಾಡ್ಕೊಳ್ಳದೇನೆ ಇರ್ಬೋದಲ್ಲ. ಯಾಕೆ ಆತನು ನಮ್ಮ ಮೇಲೆ ಕೋಪಿಸಿಕೊಳ್ಳಬೇಕು? ಇಲ್ಲಿ ಹ್ಮ್. ನಮ್ಮ ದೇವರನ್ನ, ನಮ್ಮನ್ನು ಸೃಷ್ಟಿಸಿದಂತ ದೇವರಾಗಿದ್ದು ಆತನು ತಂದೆಯೇ ಆಗಿರುವುದರಿಂದ, ನಿಜವಾದ ತಂದೆ, ನಮ್ಮ ತಂದೆ ತಾಯಿಗಳಿಗಿಂತಲೂ ಹೆಚ್ಚಿನ ಜವಾಬ್ದಾರಿಯನ್ನ, ಹೆಚ್ಚಿನ ಪ್ರೀತಿಯನ್ನ, ಹೆಚ್ಚಿನ ಮಮತೆಯನ್ನ, ಹೆಚ್ಚಿನ ಆಶೀರ್ವಾದಗಳನ್ನ ನೀಡುವುದರಿಂದ ನಿಜವಾದ ತಂದೆಗಿಂತಲೂ ಹೆಚ್ಚಿನ ತಂದೆ ನಮ್ಮ ಪರಲೋಕದ ತಂದೆಯಾಗಿದ್ದಾನೆ. ಆದ್ದರಿಂದ ಯಾರ ಮೇಲೆ ಆತನಿಗೆ ಕ್ರೋಪ ಪ್ರಕಟವಾಗುತ್ತೆ? ಅನೀತಿಯಿಂದ ಸತ್ಯವನ್ನು ಅಡ್ಡಿ ಮಾಡುವವರಾದ ದುಷ್ಟ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪು ಪರಲೋಕದಿಂದ ಇಳಿದು ಬರುತ್ತದೆ ಎಂಬುದಾಗಿ ಪೌಲನು ಹೇಳ್ತಾನೆ. ನೀನು ನಿನ್ನ ಮೊಂಡತನವನ್ನು, ಪಶ್ಚಾತ್ತಾಪವಿಲ್ಲದ ಮನಸ್ಸನ್ನು ಅನುಸರಿಸಿ ನ್ಯಾಯ ತೀರ್ಪಿನ ದಿನದವರೆಗೂ ನಿನಗಾಗಿ ದೇವರ ಕೋಪವನ್ನು ಸಂಗ್ರಹಿಸಿಕೊಳ್ಳುತ್ತಾ ಇದ್ದಿ. ದೇವರ ಕೋಪಕ್ಕೆ ಯಾರು ಕಾರಣರು ಹೇಳಿ? ದೇವರ ಕೋಪಕ್ಕೆ ದೇವರ ಒಂದು ಸ್ವೇಚ್ಛಾಚಾರವೋ ಅಥವಾ ಅವನಲ್ಲಿರುವಂತಹ ಆ ಒಂದು ಶ್ರೇಷ್ಠತ್ವವೋ ಅಥವಾ ನಾನೇ ದೇವರು ಎಂಬ ಆ ಸ್ಥಾನಮಾನದಲ್ಲಿರುವಂತಹ ದೇವರು ಆ ಒಂದು ಏನು ನಿಷ್ಠುರವನಾಗಿ, ಕ್ರೂರನಾಗಿ ಪ್ರಕಟಿಸುವಂತಹ ಕೋಪವೋ, ಅಥವಾ ಆ ಕೋಪಕ್ಕೆ ಯಾರು ಕಾರಣರು? ನಾವೇ ಮಾತಾಡ್ರಿ. ನಾವೇ. ಆದ್ರಿಂದ ನೋಡಿ, ದೇವರಿಗೆ ಕೋಪವನ್ನೆಬ್ಬಿಸುವ ಕೆಲಸವನ್ನ ನಾವು ಮಾಡ್ತೇವೆ. ಕೋಪವನ್ನ ಎಬ್ಬಿಸುವ ಕೆಲಸವನ್ನ ಮಾಡಿಯೂ ಸಹ ಆತನು ಕೋಪ ಮಾಡ್ಕೊಳ್ತಾನೆ. ಆತನು ದೀರ್ಘಶಾಂತನು, ಮತ್ತೆ ಪ್ರೀತಿಯುಳ್ಳವನು, ಕನಿಕರವುಳ್ಳವನು, ನ್ಯಾಯವಂತವನು. ಇದೆಲ್ಲ ಸರಿ, ಆದ್ರೆ ಕೋಪ ಮಾಡ್ಕೊಳ್ತಾನಲ್ಲ ಅನ್ನೋ ವಿಷಯದಲ್ಲಿ ನಾವೇನಾದ್ರೂ ದೇವರಿಗೆ ಆರೋಪ ಮಾಡಿದ್ರೆ ಖಂಡಿತವಾಗಿಯೂ ದೇವರು ತನ್ನಷ್ಟಕ್ಕೆ ತಾನೇ ಕೋಪ ಮಾಡಿಕೊಂಡು ನಮ್ಮನ್ನ ಶಿಕ್ಷಿಸುವನಲ್ಲ. ದೇವರು ತನ್ನಷ್ಟಕ್ಕೆ ತಾನೇ ಕೋಪ ಮಾಡಿಕೊಳ್ಳದೆ ನಾವು ತೋರಿದಂತಹ ಭಕ್ತಿಹೀನತೆಯಿಂದ, ನಮ್ಮ ಒಂದು ದ್ರೋಹದಿಂದ, ನಮ್ಮ ಅಕ್ರಮಗಳಿಗೆ ವಿರುದ್ಧವಾಗಿ ದೇವರು ಕೋಪಿಸಿಕೊಳ್ಳುತ್ತಾನೆ. ಯಾರು ಸ್ವೇಚ್ಛೆಯುಳ್ಳವರಾಗಿ ಸತ್ಯವನ್ನು ಅನುಸರಿಸದೆ ಅನ್ಯಾಯವನ್ನು ಅನುಸರಿಸುತ್ತಾರೋ ಅವರ ಮೇಲೆ ದೇವರ ಕೋಪ ಮತ್ತು ರೌದ್ರಗಳು ಬರುತ್ತವೆ ಎಂಬುದಾಗಿ ಅವನು ಹೇಳುತ್ತಾನೆ. ಸರಿಯಾಗಿದೆಯಲ್ವೇ? ಆತನು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ ಅಂತಂದ್ರೆ ನಿಜವಾಗಿ ನಮಗೆ ತಂದೆಯಾದಂತಹ ದೇವರು ಕೋಪ ಮಾಡಿಕೊಳ್ಳುವುದು ನ್ಯಾಯವಾಗಿದೆ. ಪ್ರೀತಿ ತೋರಿಸುವಂತಹ ದೇವರು ಕೋಪವನ್ನು ಮಾಡಿಕೊಳ್ಳುತ್ತಾನೆ ಎಂದರೆ ನಮಗೆ ವಾಕ್ಯದ ಸಹಾಯದಿಂದ ನೋಡ್ಕೊಳ್ಳೋಣ ಹೇಗೆ ಅದು ಸರಿ ಅಂತ. ಮಗನೇ, ಕರ್ತನ ಶಿಕ್ಷೆಯನ್ನು ತಾತ್ಸಾರ ಮಾಡಬೇಡ ಎಂಬುದಾಗಿ ನಮಗೆ ವಾಕ್ಯವು ಸ್ಪಷ್ಟವಾಗಿ ಹೇಳಿಕೊಡುವಂತದ್ದಾಗಿದೆ. ಆತನು ನಿನ್ನನ್ನು ಗದರಿಸುವಾಗ ಬೇಸರಗೊಳ್ಳಬೇಡ, ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆಂಬುದಾಗಿ ವಾಕ್ಯವು ಹೇಳಿಕೊಡುತ್ತದೆ. ಪ್ರಿಯರೇ, ನಮ್ಮ ಬಗ್ಗೆ ಯಾರು ಒಂದು ಕಳಕಳಿಯನ್ನ ಇಟ್ಕೊಂಡಿದ್ದಾರೋ, ನಮ್ಮ ಶ್ರೇಯಸ್ಸನ್ನ ಯಾರು ಬಯಸುವರಾಗಿದ್ದಾರೋ, ನಮ್ಮ ಗುಣಗಳನ್ನ ತಿದ್ದುವಂತವ್ರು ಯಾರಾಗಿದ್ದಾರೋ, ಖಂಡಿತವಾಗಿಯೂ ನಾವು ತೋರಿಸುವಂತಹ ಭಕ್ತಿಹೀನತೆಗೆ, ನಮ್ಮ ದುಷ್ಟತ್ವಕ್ಕೆ, ನಮ್ಮ ಕೆಟ್ಟತನಕ್ಕೆ ದೇವರು ಶಿಕ್ಷೆ ಕೊಡುವವನಾಗಿದ್ದಾನೆ. ಆತನು ನಮ್ಮ ಮೇಲೆ ಕೋಪವನ್ನು ತೋರಿಸುವಂತವನಾಗಿದ್ದಾನೆ. ಇದನ್ನ ನಾವು ಸ್ಪಷ್ಟವಾಗಿ ನೋಡ್ತೇವೆ. ಏನಂತಂದ್ರೆ, ದೇವರು 40 ವರ್ಷ ಯಾರ ಮೇಲೆ ಬಹಳವಾಗಿ ಕೋಪಗೊಂಡನು? ಯಾರ ಮೇಲೆ ಕೋಪಗೊಂಡನು? 40 ವರ್ಷಗಳ ಕಾಲ ಆತನು ಇಸ್ರಾಯೇಲನ್ನು ನಡೆಸುವಾಗ ಯಾರ ಮೇಲೆ ಕೋಪಗೊಂಡನು? ಪಾಪ ಮಾಡಿದವರ ಮೇಲೆ ಅಲ್ಲವೇ? ಪಾಪ ಮಾಡಿದವರ ಮೇಲೆ ಅಲ್ಲವೇ ಅವರ ಶವಗಳು ಅರಣ್ಯದಲ್ಲಿ ಬಿದ್ದು ಹೋದವು. ಪ್ರಿಯರೇ, ಖಂಡಿತವಾಗಿಯೂ ದೇವರ ಕೋಪಕ್ಕೆ ಗುರಿಯಾಗದಂತೆ ನಮ್ಮನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. ಇಷ್ಟೆಲ್ಲಾ ತ್ಯಾಗವನ್ನ, ಇಷ್ಟೆಲ್ಲಾ ಮಾರ್ಗಗಳನ್ನ ಕೊಟ್ಟಂತಹ ದೇವರು ನಾವು ತಪ್ಪು ಮಾಡುವಾಗ ಖಂಡಿತವಾಗಿಯೂ ಆತನ ಕೋಪವನ್ನ ಎಬ್ಬಿಸುವರಾಗಿದ್ದೇವೆ, ಆತನನ್ನ ರೇಗಿಸುವರಾಗಿದ್ದೇವೆ. ನಾವು
ತಿಳಿದು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡುವಾಗ ಖಂಡಿತವಾಗಿಯೂ ನಾವು ಆತನ ಕೋಪವನ್ನ ಸಂಗ್ರಹಿಸಿಕೊಳ್ಳುತ್ತಾ ಹೋಗ್ತೇವೆ. ಎಲ್ಲದಕ್ಕಿಂತಲೂ ಹೆಚ್ಚಾಗಿ ನಾವು ಯಾವುದರ ವಿಷಯದಲ್ಲಿ ಭಯ ಪಡಬೇಕಾಗಿದೆ ಅಂದ್ರೆ ದೇವರ ವಿಷಯದಲ್ಲ, ನಮ್ಮ ವಿಷಯದಲ್ಲೇ ನಾವು ಭಯಪಟ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ನಾವು ದೇವರಿಗೆ ವಿರೋಧವಾಗ್ತೀವೋ, ಯಾವ ಸಂದರ್ಭದಲ್ಲಿ ನಾವು ನೀತಿಗೆ ವಿರೋಧವಾಗ್ತೀವಿ, ಯಾವ ಸಂದರ್ಭದಲ್ಲಿ ನಾವು ಇವೆಲ್ಲವನ್ನ ಬಿಟ್ಟು ದೇವರಿಗೆ ಕೋಪ ಬರುವಂತೆ ನಮ್ಮ ಜೀವಮಾನವನ್ನ ನಾವು ನಡೆಸುತ್ತೇವೆಯೋ, ಆವಾಗ ಖಂಡಿತವಾಗಿ ನಾವು ಭಯ ಪಟ್ಟುಕೊಳ್ಳುವಂತಹ ಒಂದು ಸಂದರ್ಭ ಉಂಟಾಗುತ್ತದೆ. ಅದರಲ್ಲೂ ನ್ಯಾಯ ವಿಚಾರಣೆ ಎಂಬುದು ನಮ್ಮ ಮೇಲೆ ಬರುವಾಗ ನಾವು ಏಕಾಂಗಿಯಾಗಿ ದೇವರ ಮುಂದೆ ನಿಂತುಕೊಳ್ಳಬೇಕಾಗ್ತದೆ. ದೇವರು ಸುಮ್ಮನೆ ನಮ್ಮ ಮೇಲೆ ಕೋಪ ಪಟ್ಟುಕೊಂಡು ಸುಮ್ಮನೆ ನಮ್ಮನ್ನು ದಂಡಿಸುವವನೂ ಅಲ್ಲ, ಶಿಕ್ಷಿಸುವವನೂ ಅಲ್ಲ. ನಾವು ಮಾಡುವಂತಹ ಪಾಪಗಳಿಗೆ, ನಾವು ತೋರುವಂತ ಭಕ್ತಿಹೀನತೆಗೆ, ನಮ್ಮಲ್ಲಿರುವ ದುಷ್ಟತನಕ್ಕೆ, ಇವೆಲ್ಲಕ್ಕೂ ವಿರುದ್ಧವಾಗಿ ದೇವರು ಪ್ರೀತಿ ಸ್ವರೂಪನಾಗಿದ್ದರೂ ದೇವರು ನಮ್ಮ ಮೇಲೆ ಕೋಪ ಮಾಡಿದ್ದು ಅಜ್ಞಾನದಿಂದಾಗಲಿ, ಇಲ್ಲ ಅಹಂಕಾರದಿಂದಾಗಲಿ, ಇಲ್ಲ ದಂಡಿಸಲೇಬೇಕೆಂಬ ಉದ್ದೇಶದಿಂದಾಗಲಿ ಕೋಪಿಸಿಕೊಳ್ಳುವನಲ್ಲವೇ ಅಲ್ಲ. ದೇವರು ಪ್ರೀತಿಯುಳ್ಳವನಾಗಿ ನಮ್ಮ ಮೇಲೆ ಕೋಪಿಸಿಕೊಳ್ಳುತ್ತಾನೆ. ಹೇಗೆ ಅಂತೀರಾ? ಒಬ್ಬ ತಂದೆ ತನ್ನ ಮಗನನ್ನ ತಿದ್ದುವಾಗ ಯಾವ ರೀತಿಯಲ್ಲಿ ಕೋಪಿಸ್ಕೊಳ್ತಾನೋ, ಯಾವ ರೀತಿ ಅವನ ಒಳಿತಿಗೋಸ್ಕರ ಅವನ ಕೋಪಿಸಿಕೊಂಡು ಶಿಕ್ಷಿಸಿ ಅವನನ್ನ ಮಾರ್ಗದಲ್ಲಿ ನಡೆಸ್ತಾನೋ, ಹಾಗೆ ದೇವರು ನಮಗೋಸ್ಕರ, ನಮ್ಮ ರಕ್ಷಣೆಗೋಸ್ಕರ, ನಮ್ಮನ್ನು ಸರಿಪಡಿಸುವುದಕ್ಕೋಸ್ಕರ, ನಮಗೆ ತನ್ನ ನಿತ್ಯ ಜೀವವನ್ನು ಕೊಡುವುದಕ್ಕೋಸ್ಕರ ಆತನು ಕೋಪಿಸಿಕೊಳ್ಳುತ್ತಾನೆ. ಆತನ ಕೋಪದಲ್ಲಿ ನೀತಿಯು ಪ್ರಕಟವಾಗುತ್ತದೆ. ಆತನು ತನ್ನ ಇಷ್ಟ ಬಂದಾಗಿ ಕೋಪಿಸಿಕೊಳ್ಳದೆ ಅಥವಾ ಕಾರಣವಿಲ್ಲದೆ ಕೋಪಿಸಿಕೊಳ್ಳದೆ ನಮ್ಮಿಂದಲೇ ನಮಗೋಸ್ಕರ ಆತನು ಕೋಪಿಸಿಕೊಂಡು ಅದಕ್ಕೆ ತಕ್ಕನಾದ ಒಂದು ಪರಿಹಾರವನ್ನ ದೇವರು ಕೊಡುವನಾಗಿದ್ದಾನೆ. ಇದನ್ನ ನಾವು ಈ ಒಂದು ವಾರದಾದ್ಯಂತ ನಾವು ಕಲಿತಾ ಇದ್ದೇವೆ. ಫಸ್ಟ್ ನಮ್ಗೆ ಎಷ್ಟು ಸಮಯ ಇದೆ ಅಂತೀರಿ? ಇನ್ನು ಎಷ್ಟು ನಿಮಿಷಗಳು ನಾನು ಮಾತಾಡ್ಬೋದು ಅಂತ ಹೇಳ್ತೀರಿ? ತಿಳಿಸಿ. ಅದೇ ಸಮಯ ನಾವು ಇದಿಲ್ವಾ, ತಿಳಿಸಿ. ಆಯ್ತಾಯ್ತು. ಯಾಕಂತಂದ್ರೆ ಇದು ನನ್ನ ಮೊಟ್ಟ ಮೊದಲ ಒಂದು ತರಗತಿ ಆಗಿರೋದ್ರಿಂದ ಸಮಯ ಮೀರಿ ನಾನು ಹೋಗುವಾಗ ದಯವಿಟ್ಟು ನನ್ನನ್ನ ನೀವು ಜ್ಞಾಪಿಸಿ ನನ್ನನ್ನ ತಡಿಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೇನೆ. ಥೆಸಲೋನಿಕ 1:10 ವಾಕ್ಯ ಹೇಳುತ್ತೆ, ಯೇಸು ಮುಂದೆ ಬರುವ ದೈವ ಕೋಪದಿಂದ ನಮ್ಮನ್ನು ತಪ್ಪಿಸುವಾತನು. ದೈವ ಕೋಪ ಯಾವಾಗಲೂ ದೇವರ ವಾಕ್ಯಗಳನ್ನ, ಆಜ್ಞೆಗಳನ್ನ ಮೀರುವಾಗಲೆಲ್ಲ ದೇವರಿಗೆ ನಾವು ವಿರುದ್ಧವಾಗಿ ನಿಲ್ಲುವುದರಿಂದ ದೇವರ ಕೋಪ ಖಂಡಿತವಾಗಿಯೂ ಮನುಷ್ಯರ ಮೇಲಾಗಲಿ ದೂತರ ಮೇಲಾಗಲಿ ಪ್ರಕಟಗೊಳ್ಳುತ್ತದೆ. ಆ ಕಾರಣದಿಂದಲೇ ದೇವರು ಸೈತಾನನನ್ನು ಅವನ ದೂತರನ್ನು ಪರಲೋಕದಿಂದ ದೊಬ್ಬಿದನು. ಅದೇ ಕಾರಣದಿಂದ ಸ್ವಾಮಿ ಏದೇನ್ ತೋಟದಿಂದ ನಮ್ಮ ಮೊದಲ ತಂದೆ ತಾಯಿಗಳಾದ ಆದಾಮ ಹವ್ವಳನ್ನು ಸಹ ಅವನು ಹೊರಕ್ಕೆ ಹಾಕಿದನು. ಇದರಲ್ಲಿ ನಾವು ತೀರ್ಪನ್ನ ಮಾಡುವಂಥದ್ದಲ್ಲ. ದೇವರು ನೀತಿಯುಳ್ಳವನಾಗಿರುವುದರಿಂದ, ದೇವರು ನ್ಯಾಯವಂತವನಾಗಿರುವುದರಿಂದ, ನೀತಿ ಅಂದ್ರೇನು? ಒಳ್ಳೆಯದಕ್ಕೆ ಮಾತ್ರ ಅವಕಾಶ ಇದ್ದು ಕೆಟ್ಟದಕ್ಕೆ ಅವಕಾಶ ಇಲ್ಲದೆ ಇದ್ರೆ ಅದು ನೀತಿ. ಕೆಟ್ಟದಕ್ಕೂ ಅವಕಾಶ ಇದ್ರೆ ಅದು ನೀತಿ ಆಗೋದಿಲ್ಲ. ದೇವರು ತೋರಿಸುವಂತಹ ಪ್ರೀತಿ ಒಳ್ಳೆಯದು, ಆದರೆ ದೇವರು ನ್ಯಾಯವಂತನಾಗದೆ ಹೋದರೆ ಅವನು ಪ್ರೀತಿಗೆ ಅರ್ಥವೇ ಇಲ್ಲದವಾಗುವುದರಿಂದ ನಾವು ತಿಳ್ಕೊಳ್ಬೇಕಾಗಿರೋದು ದೇವರ ಪ್ರೀತಿ ನಮಗೋಸ್ಕರ ಪ್ರಕಟವಾಗುತ್ತದೆ. ದೇವರು ಎಂದೆಂದಿಗೂ ನಮ್ಮನ್ನು ತನ್ನ ಸತ್ಯವಾದ ನೀತಿ ಉಳ್ಳ ಮಾರ್ಗದಲ್ಲಿ ನಡೆಸುವ ಕಾರಣಕ್ಕೆ ಆತನು ಪಾಪದ ವಿರುದ್ಧವಾಗಿ, ದುಷ್ಟತನದ ವಿರುದ್ಧವಾಗಿ, ಅಕ್ರಮದ ವಿರುದ್ಧವಾಗಿ ಕೋಪವನ್ನು ಪ್ರಕಟಿಸುತ್ತಾನೆ.
ಯಾರಿಗಾದ್ರೂ ಅಷ್ಟೇ. ಮೊನ್ನೆ ನಾನು ಒಂದು ಟ್ರಾಫಿಕ್ ಇನ್ಸ್ಪೆಕ್ಟರ್ ನನ್ನನ್ನ ತಡೆದ್ರು. ಆವಾಗ ನನ್ನಲ್ಲಿ ಅವರು ಕೇಳಿದಂತ ಎಲ್ಲಾ ಒಂದು ದಾಖಲಾತಿಗಳು ಇದ್ದ ಕಾರಣ ಮಾತ್ರ ನನ್ನನ್ನ ಬಿಟ್ರು. ಇಲ್ಲ ಅಂತಂದ್ರೆ ಅವರು ನನಗೆ ಒಂದು ದಂಡವನ್ನ, ಶುಲ್ಕವನ್ನ ಹಾಕ್ತಾ ಇದ್ದಾರೆ. ಅದರಲ್ಲಿ ಅವರ ತಪ್ಪಿಲ್ಲ. ಒಂದು ವ್ಯಕ್ತಿ ಅಥವಾ ಒಂದು ವ್ಯವಸ್ಥೆ ಯಾವುದೇ ತೊಂದರೆಗೆ ಒಳಗಾಗದೆ ಸರಾಗವಾಗಿ ಪ್ರತಿಯೊಬ್ಬರಿಗೂ ಅನುಕೂಲವಾಗುವ ರೀತಿಯಲ್ಲಿ ಸೌಕರ್ಯಪೂರ್ಣವಾಗಿ ಇರಬೇಕು ಅಂತಂದ್ರೆ ಅಲ್ಲಿ ನಿಯಮಗಳು ಇರಲೇಬೇಕು. ನಿಯಮವನ್ನ ಮೀರಿದಾಗ ಅದಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡುವಂತಹ ಅಧಿಕಾರ ಅಲ್ಲಿ ಇರಬೇಕು. ದೇವರು ಸರ್ವಾಧಿಕಾರಿಯಾಗಿದ್ದಾನೆ. ಸರ್ವಾಧಿಕಾರಿಯಾದ ದೇವರು ತನ್ನ ಸರ್ವಾಧಿಕಾರವನ್ನು ಪ್ರಕಟಿಸುವುದಕ್ಕೆ ಕೋಪವನ್ನು ಪ್ರಕಟಿಸದೆ ಆತನು ಎಲ್ಲರೂ ತನ್ನ ಕಡೆಗೆ ಬರಬೇಕು, ಒಳ್ಳೆಯದನ್ನ ಅವರು ಹಿಡಿದುಕೊಳ್ಳಬೇಕು, ಒಳ್ಳೆಯವರಾಗಿ ನಡೆದುಕೊಳ್ಳಬೇಕು ಎಂಬ ಕಾರಣಕ್ಕೋಸ್ಕರ ದೇವರು ಕೋಪವನ್ನ ಪ್ರಕಟಿಸುವನಾಗಿದ್ದಾನೆ. ಖಂಡಿತವಾಗಿಯೂ ನಾವು ಇನ್ನೊಂದು ವಾಕ್ಯವನ್ನ ಓದಿದ್ರೆ ತುಂಬಾ ಚೆನ್ನಾಗಿ ನಮ್ಗೆ ಗೊತ್ತಾಗುತ್ತೆ. ಅದೇನು ಅಂತಂದ್ರೆ ಇಬ್ರಿಯ 12ನೇ ಅಧ್ಯಾಯದಲ್ಲಿ ಒಂದಿದೆ, ಯಾಕೆ ದೇವರು ನಮ್ಮ ಮೇಲೆ ಕೋಪವನ್ನ ಮಾಡ್ಕೊಳ್ಳೋದು ಸರಿ ಅಂತ ಅಂದ್ರೆ ಇಲ್ಲಿ ಹೇಳ್ತಾರೆ ನೋಡಿ, ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆ ಆಗುತ್ತದೆ, ತಿಳಿದು ಅದನ್ನು ಸಹಿಸಿಕೊಳ್ಳಿರಿ. ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸುತ್ತಾನೆ, ತಂದೆಯಿಂದ ಶಿಕ್ಷೆ ಹೊಂದದ ಮಗನೆಲ್ಲಿ. ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗೂ ಉಂಟಾಗದಿದ್ದರೆ ನೀವು ಆದರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಎಷ್ಟು ಆಳವಾದ ಒಂದು ಜ್ಞಾನವನ್ನ ಅಥವಾ ಒಂದು ಉದಾಹರಣೆಯನ್ನ ಕೊಟ್ಟು ಪೌಲನು ತಂದೆಯಾದ ದೇವರ ಕೋಪಕ್ಕೆ ಅಥವಾ ಅವನು ಮಾಡುವ ಶಿಕ್ಷೆಗೆ ಈ ವಾಕ್ಯವನ್ನ ಕೊಟ್ಟು ನಮಗೆ ಆ ದೇವರು ಆತನ ಕೊಡುವಂತ ಶಿಕ್ಷೆಯನ್ನ ತಾತ್ಸಾರ ಮಾಡಬಾರ್ದು, ಗದರಿಸುವಾಗ ಬೇಸರಗೊಳ್ಳಬಾರ್ದು, ಆತನು ಪ್ರೀತಿಸುವವನನ್ನೇ ಶಿಕ್ಷಿಸುತ್ತಾನೆ ಎಂಬುದಾಗಿ ಹೇಳುವ ವಾಕ್ಯಗಳನ್ನ ನಾವು ಗಮನಿಸಿದರೆ ಖಂಡಿತವಾಗಿಯೂ ದೇವರು ಯಾವ ರೀತಿಯಲ್ಲಿ ಪ್ರೀತಿಯನ್ನ ತೋರಿಸುತ್ತಾನೋ ಹಾಗೆ ಆತನು ಅನ್ಯಾಯದ ವಿರುದ್ಧ ಕೋಪವನ್ನು ಪ್ರಕಟಿಸುವನಾಗಿದ್ದಾನೆ. ನಾವು ಇದನ್ನ ಸ್ಪಷ್ಟವಾಗಿ ನೋಡೋದಾದ್ರೆ ದೇವರ ಕೋಪವು ಯಾವಾಗಲೂ ಅನ್ಯಾಯ ಮತ್ತು ಕೆಟ್ಟತನದ ವಿರುದ್ಧವಾಗಿದೆ. ಇದು ಆತನ ಪ್ರೀತಿಯ ಮತ್ತು ಸಾತ್ವಿಕವಾದ ಪ್ರತಿಕ್ರಿಯೆಯಾಗಿದೆ. ಪಾಪದ ವಿಷಯದಲ್ಲಿ ದೇವರು ತೋರುವಂತಹ ಪ್ರತಿಕ್ರಿಯೆ ನಾವು ಇಲ್ಲಿ ನೋಡುವರಾಗಿದ್ದೇವೆ. ಆತನ ಕೋಪದಲ್ಲಿ ನಾವು ಕಾಣುವರಾಗಿದ್ದೇವೆ. ಯೇಸು ಕ್ರಿಸ್ತನು ಕೋಪ ಮಾಡಿಕೊಂಡಿದ್ದ ನಿಮ್ಮ ಸಂದರ್ಭ ನಿಮ್ಗೆ ಗೊತ್ತಿದೆಯಾ ಪ್ರಿಯರೇ? ಕ್ರಿಸ್ತನು ಯಾವ ರೀತಿಯಲ್ಲಿ ಕೋಪ ಮಾಡಿಕೊಂಡನು, ಯಾವ ರೀತಿ ಕೊರಡೆಯಿಂದ ಅಲ್ಲಿ ಇರುವಂತಹ ವ್ಯಾಪಾರಿಗಳನ್ನ ಹೊಡೆದು ಓಡಿಸಿದನು, ಇದೆಲ್ಲವನ್ನ ನೋಡುವಾಗ ಶಾಂತನಾದ ಪ್ರಭು, ಸಮಾಧಾನ ಪ್ರಭು ಅನ್ನುವಂತಹ ಒಂದು ಕಲ್ಪನೆ ಹೋಗಿ ದೇವರು ಕೋಪವುಳ್ಳವನು ಅಂತ ಅಂದ್ಕೊಂಡು ಜನರು ಅದರಲ್ಲಿ ನೆಗೆಟಿವ್ ಆಟಿಟ್ಯೂಡ್ ಯೇಸು ಸ್ವಾಮಿಗಿತ್ತು ಅನ್ನೋ ರೀತಿ ಮಾತಾಡ್ತಾರೆ. ಇದನ್ನ ನೀವೇನ್ ಹೇಳ್ತೀರಿ? ಇದು ಸರಿಯೋ ತಪ್ಪೋ? ದೇವರು ಅಂದ್ರೆ ಯೇಸು ಕ್ರಿಸ್ತನು ಆತನ ಆಲಯದಲ್ಲಿ ನಡೆಯುತ್ತಿದ್ದಂತ ವ್ಯಾಪಾರಿಗಳನ್ನ ಕೋಪದಿಂದ ಅವರನ್ನ ಹೊಡೆದು ಹೊರಗೆ ಹಾಕುವುದನ್ನ ನಾವು ನೋಡ್ತೇವೆ. ಇದು ಎಷ್ಟರಲ್ಲಿ ಇದೆ? ಆಯ್ತು, ಈ ಒಂದು ಸನ್ನಿವೇಶವನ್ನ ನಾವು ಜ್ಞಾಪಿಸಿಕೊಳ್ಳೋಣ. ಯೇಸು ಕ್ರಿಸ್ತನು ತೋರಿಸಿದಂತಹ ಆ ಕೋಪಕ್ಕೆ ನಿಜವಾಗಿಯೂ ನೀವು ಸಮರ್ಥನೆ ಕೊಡ್ತಿರೋ ಅಥವಾ ಕೋಪ ಮಾಡಬಾರ್ದಾಗಿತ್ತು ಸ್ವಾಮಿ ಅಂತಿರೋ? ಕೋಪ ಮಾಡಿದ್ದು ಕರೆಕ್ಟ್ ಇದೆ. ನೀವ್ ಎಷ್ಟು ಜನ ಇದ್ದೀರಾ ಗೊತ್ತಾಗ್ತಾ ಇಲ್ಲ. ಖಂಡಿತವಾಗಿಯೂ ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೂ ರಕ್ಷೆಯನ್ನ ಕೊಡಬೇಕಾಗಿರುವುದರಿಂದ, ತನ್ನ ನೀತಿಯನ್ನ ನಮ್ಮ ಮೇಲೆ ಹೊದಿಸಬೇಕಾಗಿರುವುದರಿಂದ, ಹಾಗೂ ದೇವರಿಗೆ ವಿಧೇಯರಾಗಿ ದೇವರ ಎಲ್ಲಾ ಆಜ್ಞೆಗಳಿಗೆ ಆತನ ಚಿತ್ತಕ್ಕೆ ವಿಧೇಯನಾಗಿ ನಡೆದುಕೊಳ್ಳಬೇಕಾದ್ದರಿಂದ ಖಂಡಿತವಾಗಿಯೂ ಆತನು ನಮಗೆ ಮಾದರಿ ಆಗಬೇಕಿತ್ತು. ಆತನ ಆಲಯವನ್ನ ವ್ಯಾಪಾರ ಸ್ಥಳವಾಗಿ ಕಳ್ಳರ ಗವಿಯಾಗಿ ಮಾಡಿದಂತಹ ಆ ವ್ಯಾಪಾರಿಗಳ ವಿಷಯದಲ್ಲಿ ಆತನು ಸಹಜವಾಗಿ ಕೋಪಗೊಂಡನು. ಯಾಕಂದ್ರೆ ದೇವರ ಕೋಪವು ಯಾವಾಗಲೂ ಕೆಟ್ಟತನದ ವಿರುದ್ಧವಾಗಿ, ಅನ್ಯಾಯದ ವಿರುದ್ಧವಾಗಿ, ನಮ್ಮ ಮೊಂಡತನದ ವಿರುದ್ಧವಾಗಿ ಬರುತ್ತದೆ ಅನ್ನೋದು ನಮಗೆ ಬಹಳ ಸ್ಪಷ್ಟವಾಗಿದೆ. ಇನ್ನೂ ಒಂದು ಹೇಳಬೇಕು ಅಂದ್ರೆ
ನಾವು ನ್ಯಾಯ ತೀರ್ಪನ್ನ ಹೊಂದಿದ ನಂತರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದ ಆತನ ರೌದ್ರವೆಂಬ ಕೋಪವೆಂಬ ಪಾತ್ರೆಯಲ್ಲಿ ನಾವು ಕುಡಿಯಬೇಕಾಗುತ್ತದೆ. ಅಂದರೆ ಆತನ ಕೋಪಕ್ಕೆ ಗುರಿಯಾಗಬೇಕಾಗುತ್ತದೆ. ಇದರಲ್ಲಿ ಯಾವ ಒಂದು ತಪ್ಪನ್ನ ನಾವು ನೋಡ್ಲಿಕ್ಕಾಗಲ್ಲ. ಮನುಷ್ಯರು ತಪ್ಪು ಮಾಡಿದಾಗ ಶಿಕ್ಷೆ ಹೊಂದಲಿಲ್ಲ ಅಥವಾ ದೇವರು ಅದನ್ನ ದುಷ್ಟತನವು ಹೆಚ್ಚು ಬಿಡುತ್ತದೆ. ದುಷ್ಟತನವೇ ಒಳ್ಳೆಯ ಒಂದು ನಮ್ಗೆ ಯಾವುದೇ ತೊಂದರೆ ಇಲ್ಲ, ದುಷ್ಟರಾಗಿ ನಾವು ನಡ್ಕೊಂಡು ಹೋಗ್ಬೋದು ಅನ್ನೋ ಒಂದು ಅಭಿಪ್ರಾಯ ಮಾಡುತ್ತೆ. ಪ್ರಿಯರೇ, ಒಂದು ಸರ್ಕಾರದ ವಿರುದ್ಧವಾಗಿ ನಾವು ಯಾವುದೇ ಒಂದು ಅಂದ್ರೆ ಆ ನಿಯಮಗಳನ್ನ ಮೀರಿದಾಗ, ಅದನ್ನ ವೈಲೇಟ್ ಮಾಡಿದಾಗ ನಾವು ಖಂಡಿತವಾಗಿ ತಪ್ಪಿತಸ್ಥರಾಗ್ತೇವೆ, ಅಪರಾಧಿಗಳಾಗ್ತೇವೆ. ಕಾನೂನು ದೃಷ್ಟಿಯಲ್ಲಿ ನಾವು ಶಿಕ್ಷೆಗೆ ಒಳಪಡುತ್ತೇವೆ. ಈ ಕಾನೂನು ದೃಷ್ಟಿಯಲ್ಲಿ ಶಿಕ್ಷೆಗೆ ಒಳಪಡೋದ್ರಿಂದ ಆ ಮನುಷ್ಯನಿಗೆ ಶಿಕ್ಷೆ ಆದಾಗ ಅವನು ತಿದ್ದುಕೊಳ್ಳುವಂತಹ ಒಂದು ಸಂದರ್ಭ ಉಂಟಾಗುತ್ತೆ. ಮಾತ್ರವಲ್ಲದೆ ಸಮಾಜದಲ್ಲಿ, ಸಮುದಾಯದಲ್ಲಿ ಒಂದು ಕೆಟ್ಟತನಕ್ಕೆ ತಡೆ ಉಂಟಾಗುತ್ತದೆ, ಕೆಟ್ಟತನಕ್ಕೆ ಅಡ್ಡಿ ಆಗುತ್ತದೆ. ಇಲ್ಲದಿದ್ದರೆ ಅಧಿಕಾರಿಗಳ ಅಧಿಕಾರ ವ್ಯರ್ಥವಾಗುತ್ತದೆ. ಎಲ್ಲಾ ಅಧಿಕಾರ, ಎಲ್ಲಾ ದೊರೆತನ, ಎಲ್ಲಾ ಒಂದು ಈ ಪ್ರಭುತ್ವ, ಇದೆಲ್ಲವೂ ಯಾರಿಂದ ಬಂದಿದೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಪ್ರಭುತ್ವವಾಗಲಿ, ಅಧಿಕಾರವಾಗಲಿ, ದೊರೆತನವಾಗಲಿ, ಇವೆಲ್ಲವೂ ದೇವರಿಂದಲೇ ಬಂದು ಆತನ ಭಕ್ತರು ಖಂಡಿತವಾಗಿಯೂ ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಳ್ಳುತ್ತಾನೆ. ಆತನು ಮಾಡಿಕೊಳ್ಳುವ ಕೋಪವು ನ್ಯಾಯವಾಗಿದೆ. ಪ್ರೀತಿ ಸ್ವರೂಪನಾದ ದೇವರು ಕೇವಲ ಪ್ರೀತಿಯನ್ನೇ ತೋರಿಸುತ್ತಾ ಮನುಷ್ಯನ ದುಷ್ಟತನವನ್ನ ಸಹಿಸಿಕೊಳ್ಳು ಹೋಗುವುದಾದರೆ ಮನುಷ್ಯನು ಇನ್ನೂ ಹೆಚ್ಚಿನ ದುಷ್ಟನಾಗಿ ಇಲ್ಲಿ ಇರುವಂತಹ ಎಲ್ಲಾ ಒಂದು ಶಾಂತಿಯುಳ್ಳ ಅಥವಾ ಕ್ರಮವನ್ನ, ವ್ಯವಸ್ಥೆಯನ್ನ ಹಾಳು ಮಾಡಿ ಎಲ್ಲವನ್ನು ಅವ್ಯವಸ್ಥೆ ಮಾಡುವುದರಿಂದ ದೇವರು ನಮ್ಮ ಅಕ್ರಮಗಳಿಗೆ ವಿರುದ್ಧವಾಗಿ, ನಮ್ಮ ಪಾಪಗಳಿಗೆ ವಿರುದ್ಧವಾಗಿ, ನಮ್ಮ ದ್ರೋಹಗಳ ವಿರುದ್ಧವಾಗಿ, ಅಥವಾ ನಾವು ಕಾನೂನನ್ನ ಮೀರಿದಾಗ ಅದರ ವಿರುದ್ಧವಾಗಿ ದೇವರು ತನ್ನ ಕೋಪವನ್ನು ಪ್ರಕಟಿಸುತ್ತಾನೆ. ಇದನ್ನ ನಾವು ಉದ್ದಕ್ಕೂ ನೋಡ್ಕೊಂಡು ಬರ್ತೇವೆ. ಸ್ವಾಮಿ, ನೀವು ದಾವೀದನ ಒಂದು ವಿಷಯಕ್ಕೆ ಬರುವುದಾದ್ರೆ, ಆ ಬತ್ಷೆಬೆಯ ಒಂದು ಮೊದಲನೆಯ ಮಗು ಹುಟ್ಟಿದಾಗ ಯೆಹೋವನ ಪೆಟ್ಟಿನಿಂದ ಮಗುವು ಅಸ್ವಸ್ಥವಾಯಿತು ಅಂತ ನಾವು ಓದ್ತೇವೆ. ಮಗುವನ್ನ ಒಡೆಯುವಂತಹ ಒಂದು ಸ್ವಭಾವ ದೇವರಲ್ಲಿದೆಯಾ ಅಂತ ನಾವು ಅಂದ್ಕೊಳ್ಬೋದು. ನೋಡಿ, ದೇವರು ಕೈ ಎತ್ತಿ ಹೊಡೆಯುವಂಥದ್ದಲ್ಲ, ದೇವರ ಒಂದು ನೀತಿಗೆ ವಿರುದ್ಧವಾದವಾಗ್ಲೇ ನಮಗೆ ಅದರಿಂದ ಅಪಾಯವನ್ನು ಕಾದಿದೆ. ಯಾವ ರೀತಿ ಉಜ್ಜನು ಆ ಒಂದು ಪರಿಶುದ್ಧವಾದ ಮಂಜೂಷ ಪೆಟ್ಟಿಗೆಯು ಬೀಳ್ತದೆ ಅಂತ ಅವನು ಭಾವಿಸಿಕೊಂಡು ಅದನ್ನ ಹಿಡಿಲಿಕ್ಕೆ ಹೋದಾಗ ಅಲ್ಲಿ ಅವನು ಆ ಸ್ಥಳದಲ್ಲೇ ಸತ್ತು ಹೋಗ್ತಾನೆ. ಅಂದ್ರೆ ಆ ಪರಿಶುದ್ಧತೆ, ಆ ನ್ಯಾಯ, ಈ ದೇವರಲ್ಲಿರುವಂತಹ ಈ ನ್ಯಾಯಪರತೆ ನಮಗೆ ಶಿಕ್ಷೆಯನ್ನ ಆ ಕ್ಷಣದಲ್ಲೇ ಒದಗಿಸುವಂತದ್ದಾಗಿದೆ. ಆ ಕ್ಷಣದಲ್ಲೇ ನಾವು ಅಪರಾಧಿಗಳಾಗುತ್ತೇವೆ, ಆ ಕ್ಷಣದಲ್ಲೇ ನಾವು ಪಾಪಿಗಳಾಗುತ್ತೇವೆ, ಆ ಕ್ಷಣದಲ್ಲೇ ನಾವು ಅಕ್ರಮಗಾರರಾಗುತ್ತೇವೆ. ಬೇರೆ ಇದನ್ನ ನೋಡುವಾಗ ಖಂಡಿತವಾಗಿಯೂ ದೇವರನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಎಂದರೆ ಆತನು ಪ್ರೀತಿ ಸ್ವರೂಪಿ, ಆತನು ನೀತಿಯುಳ್ಳ ನೀತಿಯುಳ್ಳ ದೇವರಾಗಿರುವುದರಿಂದ ಆತನು ಪ್ರೀತಿಯನ್ನೂ ಹೊಂದಿರಬೇಕು, ಹಾಗೆ ನ್ಯಾಯವನ್ನು ಒದಗಿಸುವಂತಹ ದೇವರಾಗಿರಬೇಕು. ಒಂದು ವೇಳೆ ಅನ್ಯಾಯವನ್ನು ಸಹಿಸಿಕೊಂಡು ಹೋಗುವುದಾದರೆ ದೇವರು ನೀತಿವಂತನಾಗಿರಲು ಸಾಧ್ಯವಿಲ್ಲ. ಪ್ರೀತಿವಂತನಾಗಿರಬಹುದು, ನೀತಿವಂತನಾಗಿರಲು ಸಾಧ್ಯ. ಆದರೆ ನಮಗೆ ಬೇಕಾಗಿರುವುದು ಆತನ ನೀತಿವಂತಿಕೆಯೂ ನಮಗೆ ಬೇಕಾಗಿದೆ. ನಮ್ಮ ನೀತಿಯಿಂದ ನಮಗೆ ರಕ್ಷಣೆ ಆಗುವುದಿಲ್ಲ. ನಮ್ಮ ಬದಲಾಗಿ ಆ ಯೇಸು ಕ್ರಿಸ್ತನ ನೀತಿಯು ನಮಗೆ ರಕ್ಷಣೆಯನ್ನು ಒದಗಿಸುತ್ತದೆ. ಅವನ ನೀತಿ ಏನೆಂದರೆ ಪ್ರೀತಿ,
ಜೊತೆಗೆ ನ್ಯಾಯ. ಆ ಪ್ರೀತಿಯಿಂದ ದೇವರು ತನ್ನ ಕೋಪವನ್ನ ಪ್ರಕಟಿಸುವನಾಗಿದ್ದಾನೆ. ಆತನ ಕೋಪಕ್ಕೆ ನಾವು ವಿಮುಖರಾಗಿ ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪಪಟ್ಟು ಅವನ ಶಿಕ್ಷೆಯನ್ನು ನಾವು ಸ್ವೀಕಾರ ಮಾಡಿ ಅವನ ಸನ್ನಿಧಾನದಲ್ಲಿ ನಾವು ಕ್ಷಮೆ ಕೇಳಿಕೊಳ್ಳುವುದಾದರೆ ಆತನು ಕ್ಷಮಿಸಲು ಯಾವಾಗಲೂ ಸಿದ್ಧನಾಗಿರುತ್ತಾನೆ. ದೇವರು ಕನಿಕರವುಳ್ಳ ದೇವರು, ನೀತಿಯುಳ್ಳ ದೇವರು, ಪ್ರೀತಿಯುಳ್ಳ ದೇವರು, ಕರುಣೆಯುಳ್ಳ ದೇವರು. ಆ ಕಾರಣದಿಂದಲೇ ಆತನು ನಮ್ಮ ಅಪರಾಧಗಳಿಗೆ ತಕ್ಕಂತೆ ಶಿಕ್ಷಿಸದೆ, ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ದಂಡಿಸದೆ ಕ್ಷಮಿಸುವ ದೇವರಾಗಿದ್ದಾನೆ. ನಮ್ಮ ದ್ರೋಹಗಳನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ನಮ್ಮ ದ್ರೋಹಗಳನ್ನ ತೆಗೆದು ಹಾಕುವನಾಗಿದ್ದಾನೆ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಅಷ್ಟು ಉನ್ನತವಾಗಿ ಆತನ ಕೃಪೆಯು ಅಷ್ಟು ಉನ್ನತವಾಗಿದೆ, ಪ್ರೀತಿಯು ಉನ್ನತವಾಗಿದೆ. ಪ್ರಿಯರೇ, ಇದನ್ನೆಲ್ಲ ನಾವು ನೆನೆಸಿ ಕೃತಜ್ಞತೆ ಉಳ್ಳವರಾಗಿ ನಮ್ಮನ್ನು ಪ್ರೀತಿಸುವ ದೇವರು ನೀತಿಯುಳ್ಳ ದೇವರಾಗಿದ್ದಾನೆ. ಆತನ ಕೋಪವು ನೀತಿಯುಳ್ಳದ್ದಾಗಿದೆ, ಸಾತ್ವಿಕವುಳ್ಳದ್ದಾಗಿದೆ. ನಮ್ಮನ್ನು ಸರಿಪಡಿಸುವಂತಹ ಒಂದು ಉದ್ದೇಶದಿಂದ ಆತನು ಪ್ರಕಟಿಸುತ್ತಾನೆ. ನಾವು ಆತನ ಕೋಪಕ್ಕೆ ಕಾರಣರ ಹೊರತು ಅವನು ತನ್ನಷ್ಟಕ್ಕೆ ತಾನು ಕೋಪ ಮಾಡುವುದಿಲ್ಲ ಎಂಬ ಒಂದು ಅರ್ಥವನ್ನ ಈ ಪಾಠದಲ್ಲಿ ಕಲಿತೇವೆ. ದೇವರು ನಿಮ್ಗೆ ಈ ಪಾಠದ ಅರ್ಥವನ್ನ ಇನ್ನೂ ಹೆಚ್ಚಾಗಿ ನಮಗೆ ಮುಂದಿನ ದಿನಗಳಲ್ಲಿ ತನ್ನ ಆತ್ಮನ ಮುಖಾಂತರ ತಿಳಿಸಿಕೊಡಬೇಕೆಂಬುದೇ ನನ್ನ ಒಂದು ಪ್ರಾರ್ಥನೆಯಾಗಿದೆ. ತಪ್ಪದೆ ನೀವು ಈ ಮುಂದಿನ ಪಾಠಗಳಿಗೆ ಅಗತ್ಯವಾಗಿ ನೀವು ಈ ಪಾಲ್ಗೊಳ್ಳಬೇಕು, ಹಾಜರಾಗಬೇಕು. ಇದರಿಂದ ನೀವು ಕಲಿತು ನಮಗೆ ಬೇಕಾದಂತಹ ಒಂದು ಏನಿದೆ ಸಾರಾಂಶ ಅದೆಲ್ಲವನ್ನ ಅರ್ಥ ಮಾಡಿಕೊಳ್ಳಬೇಕು. ದೇವರು ಆ ಒಂದು ಕೆಲಸವನ್ನ ನಾವು ಸರಿಯಾಗಿ ಮುಂದುವರಿಸಿಕೊಂಡು ಹೋಗ್ಲಿಕ್ಕೆ ಈ ಒಂದು ಪಾಠಗಳನ್ನ ತಪ್ಪದೆ ನಾವು ತಿಳ್ಕೊಂಡು ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ದೇವರಿಗ ಆಶೀರ್ವಾದಗಳನ್ನ ಬೇಡುತ್ತಾ ಈ ಪಾಠವನ್ನ ಪೂರ್ವಕವಾಗಿ ನಾನು ಇಲ್ಲಿಗೆ ಮುಗಿಸುವನಾಗಿದ್ದೇನೆ. ಥ್ಯಾಂಕ್ ಯು ಪಾಸ್ಟರ್, ಥ್ಯಾಂಕ್ ಯು ಸಿಸ್ಟರ್ಸ್. ವಂದನೆಗಳು. ಉತ್ತಮವಾದಂತಹ ಪಾಠಕ್ಕಾಗಿ ಆತ್ಮನ ಬಲದಿಂದ ದೇವರ ವಾಕ್ಯವನ್ನ ತಿಳಿಸ್ಕೊಟ್ಟದಕ್ಕಾಗಿ ಹಿರಿಯರಾದಂತಹ ಸಾತ್ವಿಕ ನಾನು ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಕಲಿಯುವ ಹಾಗೆ ದೇವರ ಆತ್ಮನ ಜೊತೆಯಿದ್ದು ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ಪಾಠದಲ್ಲಿ ಇನ್ನೂ ತಿಳಿದುಕೊಳ್ಳಬೇಕಾದಂತ ವಿಷಯಗಳಿದ್ರೆ, ಪ್ರಶ್ನೆಗಳಿದ್ರೆ ಈ ಸಮಯದಲ್ಲಿ ಅದನ್ನ ಕೇಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಶ್ನೆಗಳಿದ್ರೆ ದಯವಿಟ್ಟು ಈ ವಿಷಯದಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೂ ದಯವಿಟ್ಟು ಇಲ್ಲಿ ನೀವು ಕೇಳಬೇಕು. ನಿಮ್ಮಲ್ಲಿ ಏನಾದ್ರೂ ಕಾಂಟ್ರಿಬ್ಯೂಷನ್ ಇದ್ರೆ ದೇವರ ವಾಕ್ಯದ ಸಹಾಯದಿಂದ ಈ ಒಂದು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ನಾವೆಲ್ಲರೂ ಅಗತ್ಯವಿಲ್ಲ. ಎಲ್ಲರೂ ಮುಕ್ತವಾಗಿ ಈ ಪಾಠವನ್ನ ಕಲಿಯೋಣ, ಇರುವಂತಹ ಸಂದೇಹಗಳನ್ನ ನಿವಾರಿಸಿಕೊಳ್ಳೋಣ, ಹೆಚ್ಚಿನ ಪರಿಜ್ಞಾನವನ್ನ ಹೊಂದೋಣ ಅನ್ನೋದೇ ನನ್ನ ಒಂದು ಬಯಕೆಯಾಗಿದೆ. ದಯವಿಟ್ಟು ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದಾಗ್ಯೂ ನೀವು ಇಲ್ಲಿ ಶೇರ್ ಮಾಡ್ಕೊಳ್ಬೇಕಾಗಿ ನಿಮ್ಮನ್ನ ಕೇಳ್ಕೊಳ್ತೇನೆ. ಇಲ್ಲ ಹೆಚ್ಚಿನ I want to share with you. Yes. If you open the the Bible to Hebrews 12th chapter, verses 6, 7 and 8, we see God loves us and He disciplines us because we are His sons. If we are not disciplined by God, not corrected by God, then we cannot be His true sons and daughters. If we are not disciplined by God, then we are illegitimate sons. That's what the Bible says. Yes, right. We are not legitimate. We will become illegitimate. Yes, children. If we are illegitimate, then we belong to Satan, to his kingdom. Illegitimate children belong to Satan. He wants us to be like his son Jesus. He wants us to enjoy
fellowship with Yes. Him. He wants us to be saved. She doesn't want us to be lost from eternal life. So that's the reason He disciplines us. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ದೇವರು ತನ್ನನ್ನ ಪ್ರೀತಿಸುವಂತ ಮಾತ್ರವಲ್ಲ, ತನ್ನ ಮಕ್ಕಳು, ಹೇಳಿ. ಮಾತ್ರವಲ್ಲದೆ ಸೈತಾನನು ದೇವರ ಮೇಲೆ ಮಾಡುವ ಆರೋಪ ಏನಿದೆ ಅಂದ್ರೆ, ದೇವರು ಬಹಳ ಕ್ರೂರಿ, ದೇವರು ದಬ್ಬಾಳಿಕೆ ಮಾಡುವಂತವನು, ದೇವರ ಸೇವೆ ಮಾಡದಿದ್ರೆ ಆತನು ಯಾವಾಗಲೂ ನಮ್ಮ ಮೇಲೆ ಕೋಪವನ್ನ ಪ್ರಕಟಿಸುತ್ತಾನೆ ಎಂಬುದೇ ಸೈತಾನನು ಮಾಡಿದಂತ ಆರೋಪವಾಗಿತ್ತು. ಆದರೆ ಖಂಡಿತವಾಗಿಯೂ ದೇವರು ಆ ರೀತಿ ಅಲ್ಲ. ಆತನ ಕೃಪೆಯು ಅಪಾರವಾಗಿದೆ. ತನ್ನ ಮಕ್ಕಳನ್ನ ಎಂದಿಗೂ ಆತನು ಕೈ ಬಿಡುವವನಲ್ಲ. ಕೇವಲ ಒಂದು ಸಣ್ಣ ತಪ್ಪಿಗೋಸ್ಕರ ಅವರನ್ನ ಅವನು ಶಾಶ್ವತವಾಗಿ ತೊರೆದು ಬಿಡುವವನಲ್ಲ. ಅವನ ಕೃಪೆಯು ಎಷ್ಟು ಅಪಾರವಾಗಿದೆ ಅಂದ್ರೆ ಅವರಿಗೋಸ್ಕರ ತನ್ನ ಪ್ರಾಣವನ್ನೇ ಕೊಡುವಷ್ಟು ಅಪಾರವಾಗಿದೆ ಅನ್ನುವಂತಹ ಪಾಠವು ಇಡೀ ವಿಶ್ವಕ್ಕೆ, ಎಲ್ಲಾ ಲೋಕಗಳಿಗೂ ಅರ್ಥವಾಗುವ ಹಾಗೆ ದೇವರು ತನ್ನ ಒಬ್ಬನೇ ಮಗನನ್ನು ನಮಗೋಸ್ಕರ ಕೊಟ್ಟನು. ಇದರಲ್ಲಿ ಸೈತಾನನಿಗೆ ಉತ್ತರ ದೊರಕ್ತು ಅಂತ ನಾವು ಕಂಡ್ಕೊಳ್ಬಹುದಾಗಿದೆ ಪ್ರಿಯರೇ. ಮತ್ತೆ ಇನ್ನೇನಾದ್ರೂ ಒಂದು ಕೊಡುಗೆ ನಿಮ್ಮಿಂದ ಇದ್ರೆ ದಯವಿಟ್ಟು ದೇವರ ವಾಕ್ಯಗಳಿಂದ ನೀವು ಮಾತಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ಉತ್ತಮವಾದಂತಹ ಚರ್ಚೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಯಾವುದಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆಗಾಗಿ ನಮ್ಮ ಮಧ್ಯದಲ್ಲಿ ಸಹೋದರ ಜಾನ್, ಹಿರಿಯರಾದಂತ ಸಾಮ್ಯೂಲ್ ಕ್ರಿಸ್ಟೋಫರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ನಮ್ಮನ್ನ ಪ್ರಾರ್ಥನೆಗೆ ನಡೆಸ್ಕೊಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ತಿಳಿಸ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ವಿಶೇಷವಾಗಿ ಗಾಯತ್ರಿ ಅವರು KP ರವಿ ಬಳ್ಳಾರಿ ಅವರಿಗಾಗಿ, ಅವರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸಬೇಕಾಗಿದೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಗಾಯತ್ರಿ ಅವರ ಆಪರೇಷನ್ ಆಗಿದೆ, ಅವರ ಕ್ಷೇಮಕ್ಕಾಗಿ ಪ್ರಾರ್ಥನೆ ಮಾಡೋಣ. ಮತ್ತು ಕೃಷ್ಣಪ್ಪ ಮತ್ತು ಇನ್ನೊಬ್ಬರು ಸಹೋದರಿಗಾಗಿ ಅವರು ಕೇಳ್ಕೊಂಡಿದ್ದಾರೆ. ಲೋಕೇಶ್ ಅಂಕಲ್ ಅವರು ಸ್ಟ್ರೋಕ್ ಆಗಿ ಅವರು ಗುಣಮುಖರಾಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಅವರನ್ನು ಸಹ ನಾವು ಪ್ರಾರ್ಥನೆಯಲ್ಲಿ ನೆನೆಸ್ಕೊಳ್ಳೋಣ. ಇನ್ನು ಯಾವ್ದಾದ್ರು ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಕೇಳ್ಕೊಳ್ತೇನೆ. ಹೇಳ್ರಿ ಸರ್, ಇದು ಯಾರ ಹೆಸರು ಪ್ರಾರ್ಥನೆ ಹೇಳ್ಬೇಕು? ಗಾಯತ್ರಿ ಒಂದು, ಗಾಯತ್ರಿ ಒಂದು, ರವಿ ಬಳ್ಳಾರಿ ಅವ್ರ ಕುಟುಂಬಕ್ಕಾಗಿ, ಮೇಘನಾ ಅಂತೇಳಿ ಅವರ ಒಂದು ಆಪರೇಷನ್ಗಾಗಿ, ಮೇಘನಾ ಅವರ ಆಪರೇಷನ್ಗಾಗಿ, ಹಾಗೂ ಕೃಷ್ಣಪ್ಪ ಅವರ ಆರೋಗ್ಯಕ್ಕಾಗಿ, ಅವ್ರಿಗೋಸ್ಕರ ಅಷ್ಟೇನಾ? ಲೋಕೇಶ್ ಅವರ ಅಷ್ಟೇ. ವಾಯ್ಸ್ ಬರ್ತಾ ಇಲ್ಲ ನಿಮ್ದು. ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. ಪ್ರಾರ್ಥನೆ ಮಾಡಿ. ಓಕೆ, ಇವ್ರಿಗಳಿಗೋಸ್ಕರ ಪ್ರಾರ್ಥನೆ ಮಾಡಿ. ಕೇಳಿಸ್ತಾ ಇಲ್ಲ. ಓಕೆ, ವಿಜ್ಞಾಪನೆಗಳು ಮುಗಿತು. ಈಗ ತಿಳಿಸಿದಂತ ಹೆಸರುಗಳಿಗಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮಗೆ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಪಾಸ್ಟರ್. ಅಲ್ಲಿ ಏನಾದ್ರು ಪ್ರಾಬ್ಲಮ್ ಆಗಿದೆ? ನಮ್ಗೆ ಕೇಳಿಸ್ತಾ ಇಲ್ಲ. ಚಿನ್ನಪ್ಪ ಅವ್ರು ನೀವ್ ಹೇಳಿ, ನಿಮ್ ಕಡೆಯಿಂದ ಅವ್ರು ಕೇಳಿಸ್ತಿರ್ಬೇಕು. ಸರ್ ಕೇಳಿಸ್ತಾ ಇದೆ ಸರ್. ಕ್ರಿಸ್ಟೋಫರ್ ಸರ್ ಅಲ್ಲ? ಇಲ್ಲ, ಕೇಳಿಸ್ತಾ ಇಲ್ಲ ಸರ್. ಅವ್ರಿಗೆ ಏನೋ ಅಲ್ಲೇ ಏನಾದ್ರು ಮ್ಯೂಟ್ ಮಾಡ್ಕೊಂಡ್ರು ಏನೋ. ಪ್ರೇಯರ್ ಮಾಡಿ. ಅಷ್ಟು ರಾಜು, ನೀವು ಮ್ಯೂಟ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಿಮ್ದು ಮ್ಯೂಟ್ ಆಗಿದೆ. ಮಾತಾಡ್ತಿದೀವಿ, ಎಲ್ರಿಗೂ ಕೇಳಿಸ್ತಾ ಇದೆ. ಪ್ರೇಯರ್ ಮಾಡಿ. ಕೇಳಿಸ್ತಾ ಇದೆ, ಪ್ರೇಯರ್ ಮಾಡಿ ಸರ್. ಐ ಕಾಂಟ್ ಹಿಯರ್.
ಅವ್ರಿಗೆ ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇದೆ. ನೀವು ಪ್ರಾರ್ಥನೆ ಮಾಡಿ. You pray. You pray. ಕೈ We are ಜೋಡಿಸಿ. hearing. Yes, yes. Pray. ನಾನು ಕೇಳ್ತಾ ಇದೆ. ಕೇಳಿಸ್ತಾ ಇಲ್ಲ. I can't hear anything. You can pray. You can pray. You pray. ನಿಮ್ದೆಲ್ಲ Sir, ಕೇಳಿಸ್ತಾ ಇದೆ. ನಿಮ್ದೆಲ್ಲ ಕೇಳಿಸ್ತಾ ಕೇಳಿಸ್ತಾ ಇದೆ. ಇದೆ. Yes. Yes. You are audible, sir. You are audible. Please go ahead. Shall I pray? Yes. Yes. Our loving Father in heaven, we thank you, Lord, for this time that you have given to us to meditate upon your word. We thank you so much, Lord, that you care for us and love us. And you are a loving God, and you want us to be like your Son Jesus. And therefore, Lord, because out of your depth of love for us, you want to discipline us. We thank and praise you, Lord, for you have chosen your anointed servant of God to share the word of God. We thank you, Lord, for all that he has shared with us. We ask of you, Lord, to bless him mightily and more, that you can use him in your ministry. I ask of you, Lord, to bless his family members. I pray your hedge of protection over their lives and health. I pray your hedge of protection over the lives and health of all the Zoom members who have come for this meeting. Especially pray for Mr. Raju, who is conducting these prayer meetings. Lord, we pray that you will grant to conduct family members. We bring before you, Lord, Gayatri and Krishnappa, who are having some health issues. Lord, only you know them. Lord Jesus, we thank and praise you that you paid the price for them on the cross of Calvary, that you are wounded and strapped by your sake. Lord, you accomplished this for them. Now we ask of you, Holy Spirit, what Jesus has done for them on the cross of Calvary 2000 years ago. We ask of you, Lord, that you will, Holy Spirit, that you will accomplish it now in Gayatri and Krishnappa's health state, Lord, and also for Meghana, who is going to undergo an operation. I pray, Lord, that what we have asked, we receive it by faith. Lord, we pray for Meghana. I pray thy grace and your hedge of protection be upon her life. And I pray for wisdom and understanding to come from above to the doctors and the nurses and all those who attend to her. May your divine wisdom and prevail in those doctors and nurses, Lord, and the understanding that they will have to know what they should do for the patient at the right time, Lord. I pray, Father, that your angels and your protection be upon our life and health. Father, we pray for Ravi Ballari. Lord, you understand his problems. Oh Lord, only you can save, only you can rescue, only you can bring peace, only you can bring joy into each and everyone's life. Lord, there is no one else we can depend upon who is 100% sure. All that we can do is to depend upon you and you alone. And Lord, we pray as we minister to you, as we walk with you, and as we fellowship with one another, Lord, we need your strength and unfailing strength. We need that strength with authority and power so that we might be able to walk with you, Lord, with dignity and honor, and to bring glory and honor to your name. And Father, we pray thy hedge of protection from all the evil forces of darkness. Bless everyone who has come for the Zoom meeting. Lord, we pray that you will grant us wisdom and understanding from above through the Holy Spirit. And from our spirit, Lord, we might understand your revelations of the ongoing studies that will take place tomorrow and the days to come. We thank you once again, Father, for everything. We bless your name. We exalt your name. We glorify your name. In Jesus' name we pray. Amen and amen. Amen. ಆಮೆನ್. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ.
ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲ, ಮಹಿಮೆಯು ಸದಾಕಾಲವು ನಿನ್ನವೇ ಸ್ವಾಮಿ. ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ಪ್ರೀತಿಸಿ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಯ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಬಂಧು ಬಳಗದವರ ಸಂಗಡ, ಇದೀಗ ನಾವು ಪ್ರಾರ್ಥನೆ ಮಾಡಿದಂತ ಎಲ್ಲಾ ನಿನ್ನ ಭಕ್ತರ ಸಂಗಡ, ಹಾಗೂ ಈ ಕಾರ್ಯಕ್ರಮದ ಮುಖಾಂತರವಾಗಿ ಸಂದೇಶವನ್ನ ಕೇಳುವಂತ ಎಲ್ಲಾ ಪ್ರಿಯರಾದವರ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯರಾದಂತ ಚಿನ್ನಪ್ಪ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ದಿನದ ಆರಂಭದ ಪ್ರಾರ್ಥನೆ ಮಾಡಿದಂತಹ ಸಹೋದರಿ ಸವಿತಾ ಅವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತೇನೆ. ಮುಕ್ತಾಯದ ಪ್ರಾರ್ಥನೆ ಮಾಡಿದಂತ ಹಿರಿಯರಾದಂತಹ ಸಾಲಮನ್ ಕ್ರಿಸ್ಟಫರ್ ಅವರಿಗೂ ಸಹ ವಂದನೆಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ರಾತ್ರಿ ನಮ್ಮೆಲ್ಲರಿಗೂ ಆರೋಗ್ಯವನ್ನ, ಸುಖ ನಿದ್ರೆಯನ್ನ, ಸುಕ್ಷೇಮವನ್ನು ಕೊಟ್ಟು ಹರ್ಷದ ಬೆಳಗನ್ನ ದಯಪಾಲಿಸಿ ನಾಳೆ ಆತನ ಧಾಮದ ಘನತೆಗಾಗಿ ಆತನನ್ನು ಕೊಂಡಾಡಲು ಮತ್ತೊಂದು ಅವಕಾಶವನ್ನ ನೀಡಿ ನಾಳಿನ ದಿನವನ್ನು ಶುಭಕರವನ್ನಾಗಿ ಮಾಡಿ ಮತ್ತೆ ಆತನ ಕೃಪಾ ಸನ್ನಿಧಾನಕ್ಕೆ ಬರುವಂತೆ ನಮ್ಮೆಲ್ಲರನ್ನ ನಡೆಸಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಹಾರೈಸುತ್ತಾ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತೇನೆ ಹಾಗೂ ಶುಭರಾತ್ರಿಯನ್ನ ತಿಳಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಧನ್ಯವಾದಗಳು. ವಾಕ್ಯ ತಿಳಿಸ್ಕೊಟ್ಟ ಹಿರಿಯರಿಗೂ ಧನ್ಯವಾದ. ಕುಟುಂಬ ದೇವರು ಹೆಚ್ಚಾಗಿ ದೇವರು